ಇದೀಗ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹೆಸರಾಂತ ಕಬಡ್ಡಿ ಆಟಗಾರ ರಾಕಿ. ಶ್ರೀ ಸಾಯಿ ನೆಲಮಂಗಲದ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ರಾಕೇಶ್ ಯಾವ ರೀತಿಯಾಗಿ ತಮ್ಮ ದಾಳಿಯಲ್ಲಿ ಅಂಕವನ್ನು ಪಡಿತಾರ ಕಾದ್ ನೋಡಬೇಕಾಗಿದೆ. ಎಂಟಿ ರಾಡುನಿಗೆ ವಾಪಸ್ಸಾದ್ರು. ಈ ಭಾರಿ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಯುವ ಪ್ರತಿಭೆ. ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂಥ ರಂಗ ಒಂದು ಅದ್ಭುತವಾದಂತಹ ಬ್ಲಾಕ್. ಸಾಕಷ್ಟು ಮಿಡ್ ಲೈನ್ ಹತ್ತಿರದಲ್ಲಿ ಆ ಟ್ಯಾಕಲ್ ಬಂದ್ರು ಸಹ ರಂಗ ಅವರ ಜೊತೆಯಲ್ಲಿ ಸಹ ಆಟಗಾರಷ್ಟೇ ವೇಗವಾಗಿ 2 ಕಾಲುಗಳನ್ನ ಇಲ್ಲಿ ಬಿಗಿಯಾಗಿ ಬಂಧಿಸಿಕೊಂಡಿದ್ದಾರೆ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಅವರು ಆಡಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಂಡವು ಸಹ ಬಹುಮಾನವನ್ನು ಪಡ್ಕೊಂಡಿತ್ತು. ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ಕಿರಣ್ ಹಾಗೂ ಸಹ ಆಟಗಾರರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಒಂದು ಸ್ವಲ್ಪ LED ಸ್ಕೋರ್ ಬೋರ್ಡ್ ಮುಂಭಾಗದಲ್ಲಿ ಕೂತಿರುವಂತ ಪ್ರೇಕ್ಷಕರು ಸ್ವಲ್ಪ ಸಹಕರಿಸಿ. ದಾಳಿಯಲ್ಲಿ ದೇವು ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ರಾಕಿ. ಸಾಕಷ್ಟು ವೇಗದ ಡಿಫೆನ್ಸ್ ಅನ್ನ ಇಲ್ಲಿ ಕಾಣಬಹುದಾಗಿತ್ತು. ಆದ್ರೆ ಚಾಲಾಕಿ ದಾಳಿಗಾರ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡುನಿಗೆ ವಾಪಸ್ಸಾದ್ರು. ದಾಳಿಯಲ್ಲಿ ಮಾಧೇಶ ಒಂದು ಸಮಬಲ ಹೋರಾಟದಲ್ಲಿ ಪಂದ್ಯ. ಅಂಕಣ 1ರಲ್ಲಿ ಮಹಿಳಾ ವಿಭಾಗದ ಪಂದ್ಯ ಈಗಾಗಲೇ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಹಾಸನ. ಸಂಪೂರ್ಣವಾಗಿ ಹಾಸನ ತಂಡದ ಆಟಗಾರ್ತಿಯರು ಈ ಪಂದ್ಯದ ಮೇಲೆ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯ ತಂಡದ ನಾಯಕನಾಗಿ ಆಡಿದಂಥ ಅನುಭವ ಜೊತೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಆತನ ಆಟವನ್ನು ಮೆಚ್ಚಿ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾದಂಥ ಒಬ್ಬ ಶ್ರೇಷ್ಠ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರ. 1 ಈಚ್. ನೀಳಕೈದ ಆಟಗಾರ ಅಭಿ ಒಂದು ಉತ್ತಮವಾದಂಥ ದಾಳಿ. ಥರ್ಡ್ ರೈಡ್ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದೇವು ಚಿಕ್ಕಮಂಗ್ಳೂರು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ಉತ್ತಮವಾದಂಥ ಟ್ಯಾಕಲ್. ರಾಕಿ ಹಾಗೂ ಅಭಿ ಒಂದು ಉತ್ತಮವಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ದಾಳಿಗಾರನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ. 3-2. Last and final call in women's section match, Moodgere versus Mysore. Both the team captain, please come immediately to the court. ದಾಳಿಯಲ್ಲಿ ಮಾಧ PU ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿದ ಒಬ್ಬ ಅನುಭವಿ ಆಟಗಾರ. ಅಲ್ಪ ವಿರಾಮದ ಒಂದು ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಶ್ರೀ ಸಾಯಿ ನೆಲಮಂಗಲ. ತರಬೇತುದಾರರಾಗಿ ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು, ಒಂದು ಕಡೆ ಅನುಭವಿ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ದರ್ಶನ್ ಜೆ ಅವರನ್ನ ಶ್ರೀ ಸಾಯಿ ನೆಲಮಂಗಲ ತಂಡದ ತರಬೇತುದಾರರಾಗಿ ಕಾಣಬಹುದು. ಅದೇ ರೀತಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ತರಬೇತುದಾರರಾಗಿ ಚೇತನ್,
ಒಬ್ಬ ರಾಷ್ಟ್ರೀಯ ಆಟಗಾರನಾಗಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಅನೇಕ ಬಾರಿ ಆಡಿದಂಥ ಅನುಭವ ಇದೆ. ಹಾಗೆ ಶರತ್ ಸಿಬಿರ್ ಅವರು ಆರೋಗ್ಯ ಇಲಾಖೆಯವರು ಯಾರಿದ್ರು ಒಂದು ಸ್ವಲ್ಪ ಅಂಕಣಕ್ಕೆ ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ ಅಂಕಣ ಒಂದಕ್ಕೆ ಶ್ರೀ ಸಾಯಿ ನೆಲಮಂಗಲ ತಂಡದ ವೇಗದ ದಾಳಿಗಾರ ದೇವು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಪಂದ್ಯ ಮೂಡುಗೆರೆ ಮೈಸೂರು ಅಂತಿಮ ಕಾಲ್ ಕೊಟ್ಟಿದ್ದಾಗಿದೆ. ದಯಮಾಡಿ ಆಟಗಾರನ ಅಂಕಣ ಕರೆಸಲಿ. ವುಮೆನ್ ಸೆಕ್ಷನ್ ಮ್ಯಾಚ್ ಮೂಡುಗೆರೆ ಅಂಡ್ ಮೈಸೂರು. ಸೆಕೆಂಡ್ ರೈಡ್, ಸುಮಿತಾ ಕೃಪಾ ಸಾಗರ್. ಸುಮಿತಾ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಆಡಿದ ಒಬ್ಬ ಅನುಭವಿ ಆಟಗಾರ ಕೃಪಾ ಸಾಗರ್. ನೀಳಕೈದ ಆಟಗಾರ, ಸಕ್ಕರೆ ನಾಡು ಮಂಡ್ಯ ಮೂಲದ ಆಟಗಾರ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಸ್ಟಾರ್ ರೈಡರ್ ಆಗಿ ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಕಿರಣ್ ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ ಕೃಪಾ ಸಾಗರ್ ಅವರಿಂದ ಮಿಸ್ಟೇಕ್, ಬೇಡವಾದಂತ ಹಿಡಿತಕ್ಕೆ ಮುಂದಾಗಿ ಇಲ್ಲಿ ಒಂದು ಅಂಕವನ್ನು ಬಿಟ್ಕೊಡ್ತಾ ಇದ್ದಾರೆ. 3 ಈಚ್. ಥರ್ಡ್ ರೈಡ್, ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಮಾಧ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಪ್ರತಿಭೆ, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇತ್ತು. ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 4-3, 4-3 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಈ ಬಾರಿ ದೇವು ರೈಟ್ ಕವರ್ ಭಾಗದಿಂದ ರಂಗ ಅವರಿಂದ ಟ್ಯಾಕಲ್ ನ ಪ್ರಯತ್ನ ಇತ್ತು. ರಂಗ ಅವರನ್ನ ಭೇದಿಸಿಕೊಂಡು ಇನ್ನೇನು ಮಿಡ್ ಲೈನ್ ರೀಚ್ ಆಗ್ತಾರೆ ಅನ್ನುವಷ್ಟರ ಒಳಗಡೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ನಿತಿನ್ ಹಾಗೂ ಸಹ ಆಟಗಾರ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ದಯವಿಟ್ಟು ಫಸ್ಟ್ ಎಂಡ್ನವರು ಅಂಕಣ 2ಕ್ಕೆ ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್ 5-3 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರೈಡ್ನಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡದ ಪ್ರತಿನಿಧಿಸಿದಂಥ ಆಟಗಾರ. ಹಾಗೆ ಪ್ರೋ ಕಬಡ್ಡಿಯ ರೀತಿಯಲ್ಲಿ ಇನ್ನೊಂದು ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂತಂದ್ರೆ ಯುವ ಕಬಡ್ಡಿ ಸೀರೀಸ್. ಆ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರಯತ್ನಿಸುತ್ತಾರೆ. ಐದು 3 ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ವೇಗದ ದಾಳಿಗಾರ ಲೋಹಿತ್ ಮಿಂಚಿನಂತೆ ದಾಳಿಯನ್ನು ನಡೆಸಬಲ್ಲಂತ ಆಟಗಾರ. ಫೈವ್ 5-3 ಮಧ್ಯ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಾಧ. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ದಾಳಿಯಲ್ಲಿ ಅಭಿ ನೀಳಕದ ಆಟಗಾರ.
ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಲೋಹಿತ್ ಒಂದು ಮಿಸ್ಟೇಕ್ ಮಾಡಿದ್ರು. ಥರ್ಡ್ ರೈಡ್ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ. ಇಟ್ಸ್ ಎ ಡೂ ಆರ್ ಡೈ. ದಾಳಿಯಲ್ಲಿ ಕಿರಣ್ ವಾಡ ಜಂಪ್, ಅದ್ಭುತವಾದಂತಹ ಒಂದು ಜಂಪ್ ಆಗಿತ್ತು. ಆದ್ರೆ ರಂಗ ಅಷ್ಟೇ ವೇಗವಾಗಿ ಕಿರಣ್ ರವರನ್ನ ಅಂಕಣದಿಂದ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. 7-3 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೃಪಾ ಸಾಗರ್ ಎರಡು ಆಟಗಾರರ ನಡುವೆ ಬ್ಲಾಕ್ ಮಾಡುವಂತ ಪ್ರಯತ್ನ, ಅದ್ಭುತವಾದಂತಹ ಒಂದು ರೀಚ್, ಲಾಬಿಯನ್ನು ಬಳಸಿಕೊಳ್ತಾ ಇಲ್ಲಿ ಕೃಪಾ ಸಾಗರ್ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಆಲ್ಔಟ್ನ ಹೊಸ್ತಲಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ ಇದೆ. ತಂಡಕ್ಕೆ ಲೋಹಿತ್ ಆಪತ್ ಬಾಂಧವನಾಗ್ತಾನ ಕಾದ್ ನೋಡ್ಬೇಕಾಗಿದೆ. ಕಿಕ್ ಮಾಡುವಂತ ಪ್ರಯತ್ನ, ರೈಟ್ ಹಾಗೂ ಲೆಫ್ಟ್ ಕಾರ್ನರ್ಗಳ ಒಂದು ಕಾಂಬಿನೇಷನ್. ರಾಕಿ ಹಾಗೂ ನಿತಿನ್ ಒಂದೊಳ್ಳೆ ಟ್ಯಾಕಲ್ ಅನ್ನ ಸಾಧಿಸಿಕೊಂಡಿದ್ದಾರೆ. ಲೋನ ಅಂಕವನ್ನ ಪಡ್ಕೊಳ್ತಾ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಆರಂಭಿಕ ಹಂತದಲ್ಲಿ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 11-4 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಮೂಡಿಗೆರೆ ವಿರುದ್ಧ ಮೈಸೂರು ತಂಡದ ಆಟಗಾರ್ತಿಯರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಅಂಕಣಕ್ಕೆ ಆಹ್ವಾನಿಸಲಿಕ್ಕಿದ್ದಾವೆ. ಹೊಸಕೆರಳಿಯ ಶ್ರೀಯುತ ಹನುಮಂತರಾಯಪ್ಪರವರನ್ನ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದಾವೆ. ಶ್ರೀಯುತ ಕೇಶವರವರು ಸಮಾಜ ಸೇವಕರು, ಹಾಗೆ ಶ್ರೀಯುತ ಶಿವರವರು ಗಣೇಶ್ ಮಂದಿರ ವಾರ್ಡ್ ಅಧ್ಯಕ್ಷರು, ಹಾಗೂ ಶ್ರೀಯುತ ಪ್ರಶಾಂತ್ ರವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಿ ತಂಡಗಳ ಒಂದು ಪರಿಚಯದೊಂದಿಗೆ ಶುಭವನ್ನು ಹಾರೈಸಿ ಈ ಪಂದ್ಯಕ್ಕೆ ಮಹಿಳಾ ವಿಭಾಗದ ಪಂದ್ಯ ಚಿಕ್ಕಮಗಳೂರಿನ ಮೂಡಿಗೆರೆ ಹಾಗೂ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲಾ ತಂಡದ ಆಟಗಾರ್ತಿಯರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದಾವೆ. ಅಂಕಣ ಒಂದರಲ್ಲಿ ಮೂಡಿಗೆರೆ ವಿರುದ್ಧ ಮೈಸೂರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯಾತಿ ಗಣ್ಯರು ತಂಡಗಳ ಒಂದು ಪರಿಚಯದೊಂದಿಗೆ ಈ ಪಂದ್ಯಕ್ಕೆ ಶುಭವನ್ನು ಹಾರೈಸಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮಂಡಲ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತ್ ರವರು ಆಗಮಿಸಿದಂಥ ಎಲ್ಲ ಗೌರವ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಅಂಕಣಕ್ಕೆ ಕರೆತಂದು ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳು ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜಕರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಶ್ರೀಯುತ ಆರ್ ಶೇಖರ್ ಸರ್ ಅವರು ಸಹ ತಂಡಗಳೊಂದು ಪರಿಚಯ ಕಾರ್ಯಕ್ರಮದಲ್ಲಿ. ಅಂಕಣ ಎರಡರಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಅಭಿ ನೀಳಕದ ಆಟಗಾರ, ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್ ಮಿಡ್ ಲೈನ್ ಹತ್ತಿರದಲ್ಲಿದ್ದಾರೆ. ಆದ್ರೆ ಕಾದ್ ನೋಡ್ಬೇಕಾಗಿದೆ. ವಾಡ ಕ್ಯಾಚ್, ಅದ್ಭುತವಾದಂತಹ ಒಂದು ಟ್ಯಾಕಲ್. ದಯವಿಟ್ಟು ಅಲ್ಲಿ ಸಂಪೂರ್ಣವಾಗಿ ಕ್ರಾಸ್ ಆಗಿಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ಅಲ್ಲಿ ತೀರ್ಪುಗಾರ ನೀಡಿದ್ದಾರೆ. ಶುಭ ಹಾರೈಸಿದಂತಹ ಎಲ್ಲ ಗೌರವ ಅತಿಥಿಗಳು ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ.
ಹಲೋ, ದಯವಿಟ್ಟು ಆಟಗಾರ ನೋಡಿ ಸಹಕರಿಸಿ. ಇಲ್ಲಿ ತೀರ್ಪುಗಾರ ಇದ್ದಾರೆ, ತೀರ್ಮಾನ ನೀಡ್ತಾರೆ. ಯಾವುದೇ ರೀತಿಯಾದಂಥ ವಾದ ವಿವಾದ ಬೇಡ. ಹಾಗೆ ಏನು ತೀರ್ಪುಗಾರ ತೀರ್ಮಾನ ನೀಡಿರ್ತಾರೋ ಅದಕ್ಕೆ ಆಟಗಾರ ದಯವಿಟ್ಟು ಬದ್ಧರಾಗಿರಬೇಕು. ದಯವಿಟ್ಟು ಕ್ರೀಡಾಪಟುಗಳು ಸಹಕರಿಸಿ. ಎಸ್ 11-7 ಪಂದ್ಯ ಮತ್ತೆ ಮರು ಪ್ರಾರಂಭ ಆಗ್ತಾ ಇದೆ. ಎಸ್ 4 ಆಟಗಾರ ನಡುವೆ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು ಈ ಬಾರಿ ಉತ್ತಮವಾದಂತಹ ಒಂದು ಟ್ಯಾಕಲ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ 12-7 12-7 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಎಸ್ ಕೃಪಾಸಾಗರ್ ಸ್ಪರ್ಶು ಶ್ರೀ ಸಾಯಿ ನೆಲಮಂಗಲ ತಂಡದ ಇನ್ನೋರ್ವ ಯುವ ಪ್ರತಿಭೆ. 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ 12-7 5 ಅಂಕದ ಮುನ್ನಡೆಯಲ್ಲಿ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದೆ. ದಾಳಿಯಲ್ಲಿ ಮಾಧ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್. 5 ಆಟಗಾರ ನಡುವೆ ಕಿಕ್ ಮಾಡಿದ್ರು, ಸರಿಯಾದ ಸಮಯಕ್ಕೆ ರಂಗ ಒಂದು ಅದ್ಭುತವಾದಂತಹ ಟ್ಯಾಕಲ್. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಮಾಧ, ಇಟ್ಸ್ ಎ ಡೂ ಆರ್ ಡೈ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದಕ್ಕೆಲ್ಲ ಅವಕಾಶ ಇಲ್ಲ. ತೀರ್ಪುಗಾರರು ಏನು ತೀರ್ಮಾನ ನೀಡಿರ್ತಾರೋ ಅದಕ್ಕೆ ದಯವಿಟ್ಟು ಬದ್ಧರಾಗಿರಬೇಕು. ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗೆ ಗೌರವ ನೀಡುತ್ತಾ ತಮ್ಮ ಆಟದ ಮೂಲಕ ಪ್ರದರ್ಶನ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 13-8 ಮಧ್ಯಂತರದ ವಿರಾಮಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ 13-8 in favor of ಅಮೃತ್ ಸ್ಪೋರ್ಟ್ಸ್ ಕ್ಲಬ್. Second call
ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಸ್ಟಮ್ಸ್. ಎರಡು ತಂಡಗಳಿಗಿದು ಈ ಎರಡನೇ ಕರೆ. ನೋಡಿ, ಪ್ಲೇಯರ್ ಯಾರು ಮಾತಾಡೋಂಗಿಲ್ಲ. ಇಲ್ಲಿ ಆರ್ಗನೈಸರ್ ಹೇಳ್ತಾ ಇದ್ದಾರೆ, ಯಾರಾದರೂ ಪ್ಲೇಯರ್ ಮಾತಾಡೋಂಗಿದ್ರೆ ಅವ್ರನ್ನ ಆಚೆ ಕಳಿಸ್ಬಿಡಿ ಅಂದ್ಬಿಟ್ಟು. ಕೋಚ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಏನೋ ಮಿಸ್ಟೇಕ್ ಆದರೆ ಕೇಳಬೇಕು. ಎಲ್ಲ ಪ್ಲೇಯರು ಮಾತಾಡೋಂಗಿಲ್ಲ. ಮತ್ತು ಗ್ರೌಂಡಲ್ಲಿ ಯಾವುದೇ ಕೋಚ್ ಬರೋಂಗಿಲ್ಲ. ಟೀಮ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಆಮೇಲೆ. ಅಲ್ಲ, ದಯವಿಟ್ಟು ಅಂಕಣ ಇನ್ಚಾರ್ಜ್ ಯಾರಿದ್ರೆ ಆ ತೀರ್ಪುಗಾರಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಬೇಡ, ಸ್ಟಾರ್ಟ್ ಮಾಡೋ ಟೈಮ್ ಇಲ್ಲ, ಮಳೆ ಬರೋಂಗಿದೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. 13-8 ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು ವೇಗದ ತಾಳಿಗಾರ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ನ 5 ಆಟಗಾರ ನಡುವೆ. ದ ಫಸ್ಟ್ ಕಾಲ್ ಇನ್ ವುಮೆನ್ ಸೆಕ್ಷನ್, BCR ಚಿಕ್ಕಮಂಗ್ಳೂರು ವಿರುದ್ಧ ಶಿವಮೊಗ್ಗ. ಉತ್ತಮವಾದಂತಹ ಒಂದು ದಾಳಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು. 13-9, 13-9 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಕೃಪಾ ಸಾಗರ್. ಉತ್ತಮವಾದಂಥ ದಾಳಿ ಪರ್ಶು. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ ಕಿಕ್ ಮುಖೇನ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರರನ್ನು ಔಟ್ ಮಾಡಿ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. 14-10 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು. 4 ಡಿಫೆನ್ಸ್ ನಡುವೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ಋತಿಕ್. ಇಬ್ಬರು ಅನುಭವಿ ಡಿಫೆಂಡರ್ಗಳ ನಡುವೆ. 15-10. ಯಾವುದೇ ಅಂಕ ಇಲ್ಲದ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಭಿ, ನೀಳಖೇದ ಆಟಗಾರ. ಬೋನಸ್ ಆನ್ ಆಗದ ಶ್ರೀ ಸಾಯಿ ನೆಲಮಂಗಲ. ಎಸ್, ಡ್ಯಾಶ್ ಹೊಡೆಯುವಂತ ಪ್ರಯತ್ನ. ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಅದು ಉತ್ತಮವಾದಂತಹ ಡಿಫೆನ್ಸ್ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ ಕಾಣಬಹುದು. 15-11, 15-11 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕಲ್ ಆನ್ ಆಗಿದೆ 3 ಆಟಗಾರ ನಡುವೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ದೇವು 3 ಆಟಗಾರನ್ನ ಒಂದು ಕಡೆ ಸೇರಿಸುವಂತ ಪ್ರಯತ್ನ. ಈ ಬಾರಿ
ದೇವು ಮಿಸ್ಟೇಕ್ ಮಾಡಿದ್ರು. ಫುಟ್ ವರ್ಕ್ ಒಂದು ಸ್ವಲ್ಪ ಮಿಸ್ ಆಯ್ತು. ಈ ಕಡೆ ಮಹಿಳಾ ವಿಭಾಗದ ಅಂಕಣದಲ್ಲೂ ಕೂಡ ಪಂದ್ಯ ಸರಾಗವಾಗಿ ಸಾಗ್ತಾ ಇದೆ. ಸತತವಾಗಿ 7 ಮತ್ತು 4ರಲ್ಲಿ ಪಂದ್ಯ ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡದ ಪರವಾಗಿ 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳೋದ್ರೊಂದಿಗೆ ಮೈಸೂರು ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ದಾಳಿಯಲ್ಲಿ ಯೋಗೇಶ್ವರಿ ಮೈಸೂರು ತಂಡದ ಪರವಾಗಿ ಪ್ರಮುಖ ದಾಳಿಕಾರ್ತಿಯಾಗಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಈಗಾಗಲೇ 3 ಅಂಕಗಳ ಅಂತರದ ಮುನ್ನಡೆಯ ಜೊತೆಗೆ ಶ್ರೀಯುತ ಆರ್ ಶೇಖರ್ ಸರ್ ಅವರ ಕಾರ್ ಕೀ ಯಾರ ಹತ್ರ ಇದೆ? ಸುನಿಲ್, ದಯವಿಟ್ಟು ಕಾರ್ ಕೀಯನ್ನು ಆದಷ್ಟು ಬೇಗ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 17-11 6 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ದಾಳಿಯಲ್ಲಿ ಮಾಧ. ಮಧ್ಯ ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್. 4 ಆಟಗಾರ ನಡುವ ಚುರುಕಿನ ಪಾದಗಳ ಚೆಲ್ಲೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ನಿತಿನ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಥರ್ಡ್ ರೈಟ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ. ಡಿಸೈಡರ್ ನಲ್ಲಿ ಕೃಪಾ ಸಾಗರ್, ಒಬ್ಬ ರಾಷ್ಟ್ರೀಯ ಆಟಗಾರ. 17-11 ಚುರುಕಿನ ಪಾದಗಳ ಚೆಲ್ಲೊಂದಿಗೆ ರೈಟ್ ಕವರ್ ಭಾಗದಿಂದ ಟ್ಯಾಕಲ್ ಬಂತು. ಅದ್ಭುತವಾದಂತಹ ಸಪೋರ್ಟ್ ಶ್ರೀ ಸಾಯಿ ನೆಲಮಂಗಲ ತಂಡದ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಲೋಹಿತ್ ಕೂಡ ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ರು. 17-12 17-12 in favor of Amrit Sports Club. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾವ ಸಂದರ್ಭದಲ್ಲಿ ಪಂದ್ಯದ ಚಿತ್ರಣ ಅದಲು ಬದಲು ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಒಂದು ಮನೆಯದು ಕೀ ಕಳೆದೋಗಿದೆ. ಯಾರಾದರೂ ಥರ್ಡ್ ರೈಟ್ ಕೀ ಕಳ್ಕೊಂಡಿದ್ರೆ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಅಫಿಷಿಯಲ್ ಟೇಬಲ್ ಮೇಲಿದೆ ಒಂದು ಮನೆ ಕೀ, ಡೋರ್ ಲಾಕ್ದು ಕೀ ಕಳೆದೋಗಿದೆ, ಇಲ್ಲಿ ಸಿಕ್ಕಿದೆ. ದಯವಿಟ್ಟು ಬಂದು. ಎಸ್, ಲೋಹಿತ್ ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ರಥಿಕ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಇಲ್ಲಿ ಅತ್ಯಂತ ವೇಗವಾಗಿ ತಮ್ಮ ತಂಡವನ್ನು ಸೇರ್ಕೊಂಡಿದ್ದಾನೆ. 17-13 ಕೇವಲ 4 ಅಂಕದ ಅಂತರ. ದಾಳಿಯಲ್ಲಿ ಮಾಧ ಬೋನಸ್ ಅಂಕದೊಂದಿಗೆ ವಾಪಸ್ಸಾದ್ರು. 18-13 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಸೂಪರ್ ಟೆಕ್ಲ್ ಆನ್ ಆಗಿದೆ. ದಾಳಿಯಲ್ಲಿ ದೇವು. ಈ ಬಾರಿ ಮಾದ ಟ್ಯಾಕಲ್ ಮಾಡುವಂತ ಪ್ರಯತ್ನ. ಕಾದೋಡೋಣ. ಬಿಗಿಯಾದಂತಹ ಒಂದು ಟ್ಯಾಕಲ್. ಮಾದ ಹಾಗೂ ನಿತಿನ್ ಒಂದು ಉತ್ತಮವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್ ಮೂಲಕ ಇಲ್ಲಿ ಮತ್ತೆ ಚೇತರಿಸಿಕೊಳ್ತಾ ಇದೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. 20-13 ನೋಡಿ, ಹೀರೋ ಕೀ ಕಳೆದೋಗಿದೆ. ಒಂದು ಮನೆದು ಡೋರ್ ಲಾಕು ಯಾರ್ದು ಇದೆ ನೋಡಿ ಪ್ರಕಾಶ್, ಇದು ಯಾರ್ದು ಕೀ ನೋಡು. ಮನೆದು ಡೋರ್ ಲಾಕ್ ಇದು ಇಲ್ಲಿ ಅಫಿಷಿಯಲ್ ಟೇಬಲ್ ಮೇಲೆ ಬಿಟ್ಟೋಗಿದ್ದಾರೆ. ಉತ್ತಮವಾದಂತಹ ದಾಳಿ. ಡಿಫೆನ್ಸ್ ಭಾಗದಲ್ಲಿ ಶ್ರೀ ಸಾಯಿ ನೆಲಮಂಗಲ ಮಿಸ್ಟೇಕ್ ಮಾಡಿದ್ರು.
ಪರ್ಶು. ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ದಾಳಿಗಾರ, ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತ ಆಟಗಾರ. 21-13 ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಮತ್ತೆ ಕಂಬ್ಯಾಕ್ ಮಾಡೋದಕ್ಕೆ ಇಬ್ಬರು ಆಟಗಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಸೂಪರ್ ಟ್ಯಾಕಲ್ ಇಲ್ಲಿ ಮತ್ತೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಇಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. 21-13 ಲೋನ ಅಂಕವನ್ನು ಪಡೆಯೋದಕ್ಕೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಶ್ರೀ ಸಾಯಿ ನೆಲಮಂಗಲ ತಂಡದ ವೇಗದ ದಾಳಿಗಾರ ಲೋಹಿತ್, 4 ಆಟಗಾರ ನಡುವೆ ಈ ಬಾರಿ ಗ್ಯಾಪ್ ಹುಡುಕಿದ್ರು, ಅದ್ಭುತವಾದಂತಹ ಎಸ್ಕೇಪ್, ರಂಗ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರು. ಚುರುಕಿನ ದಾಳಿಗಾರ ಲೋಹಿತ್ ಮಿಂಚಿನಂತೆ ದಾಳಿಯನ್ನು ನಡೆಸಬಲ್ಲಂತಹ ಆಟಗಾರ. 21-14 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೆ ದಾಳಿಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ರಾಕೇಶ್. ಅಲ್ಲಿ ಈ ಕಡೆ ಮಹಿಳಾ ವಿಭಾಗದ ಪಂದ್ಯದಲ್ಲಿ ವಿರಾಮದ ವೇಳೆ ಇದೀಗ ಪ್ರಥಮಾರ್ಧದ ಮುಕ್ತಾಯಕ್ಕೆ 11 ಅಂಕಗಳನ್ನು ಮೈಸೂರು ತಂಡ, 6 ಅಂಕಗಳನ್ನು ಚಿಕ್ಕಮಗಳೂರಿನ ಮೂಡಿಗೆರೆ ತಂಡ ಗಳಿಸಿಕೊಂಡಿದ್ದಾರೆ. 5 ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು ಮೈಸೂರಿನ ತಂಡ ಮಹಿಳಾ ವಿಭಾಗದ ಪಂದ್ಯದಲ್ಲಿ. ಸೆಕೆಂಡ್ ಕಾಲ್ ನೋಡಿ, ಗರ್ಲ್ಸ್ ಟೀಮ್ ಸ್ಟಾರ್ಟ್ ಮಾಡಿ ಮ್ಯಾಚು. ಟೈಮ್ ಇಲ್ಲ, ನೀವು ಮಾತಾಡ್ಕೊಂಡೇ ಇರ್ತೀರ, ದಯವಿಟ್ಟು. ಒಂದು ರೋಚಕ ಪಂದ್ಯ ನಡೀತದ ಅಂಕಣ 2ರಲ್ಲಿ. BCR ಚಿಕ್ಕಮಗಳೂರು ವಿರುದ್ಧ ಶಿವಮೊಗ್ಗ, 2 ತಂಡಗಳಿಗಿದ್ದು 2ನೇ ಕರೆ ಮಹಿಳಾ ವಿಭಾಗದಲ್ಲಿ. ಹಾಗೆ ಅಂತಿಮ ಕರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕಸ್ಟಮ್. ಈ 2 ತಂಡಗಳಿಗೆ ಇದು ಪುರುಷರ ವಿಭಾಗದ ತಂಡ. ಅಂತಿಮ ಕರೆ ಪುರುಷರ ವಿಭಾಗದ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ, ರಾಯಲ್ಸ್ ವಿರುದ್ಧ ಕಸ್ಟಮ್ಸ್. ಎಲ್ಲ ಪಂದ್ಯಗಳು ಅತ್ಯಂತ ರೋಚಕವಾದಂಥ ಪಂದ್ಯಗಳು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಕ್ರೀಡಾ ಪ್ರೋತ್ಸಾಹಕರು, ನಮ್ಮ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಆಗಿರುವಂಥ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಗಳು. ಇಂದು ಅಂತಿಮ ದಿನದ ಪಂದ್ಯಗಳು ಈಗಾಗಲೇ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ಲೋಹಿತ ಸೂಪರ್ ಟ್ಯಾಕಲ್ ಆನ್ ಆಗಿದ್ದಂತ ಸಂದರ್ಭ, ವಾಟ್ ಅ ರೈಡ್, ಅದ್ಭುತವಾದಂತಹ ಒಂದು ಎಸ್ಕೇಪ್. 23-17 ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕಲ್ಲ. ಆಟಗಾರ ಕುತ್ಕೊಳ್ಳಿ, ನೀವು ವಾದ ಮಾಡುವಂತಿಲ್ಲ, ತೀರ್ಪುಗಾರರ ತೀರ್ಮಾನ ನೀಡ್ತಾರೆ. ಪ್ಲೇಯರ್ ಕೂತ್ಕೋಬೇಕಿಲ್ಲಿ, ಕೋಚ್ ಕೂತ್ಕೋಬೇಕು, ಯಾರು ನಿಲ್ಬಾರ್ದು. ನೋಡಿ ಯಾರು ಎಕ್ಸ್ಟ್ರಾ ಪ್ಲೇಯರ್ ಇದ್ದಾರೆ ಕೂತ್ಕೋಬೇಕಲ್ಲಿ. ನೀವು ಯಾರು ಎಕ್ಸ್ಟ್ರಾ ಪ್ಲೇಯರ್ ಯಾರಿದ್ದಾರೆ ನೋಡಿಲ್ಲಿ. ಎಸ್, ಈಚ್ 1 ಪಾಯಿಂಟ್. ಚಾಣಕ್ಷತನದ ಆಟಕ್ಕೆ ಮುಂದಾದ್ರು ನಿತಿನ್. 24-18 ಕಿರಣ, 1+2 3 ಪಾಯಿಂಟ್. ಶ್ರೀ ಸಾಯಿ ನೆಲಮಂಗಲ 24-21. 24-21 ಬರ್ಲಿ ಒಂದು ಜೋರ ಚಪ್ಪಾಳೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ನೋಡಿ ಇಬ್ಬಿಬ್ರು ಕೋಚ್ ಇದಾರಲ್ಲಿ. ವೇಣು ನೋಡಲ್ಲಿ ಪ್ಲೇಯರ್ ಬೇರೆ ಬಂದಿದ್ದಾರೆ, ಕೋಚ್ ಒಬ್ರು ಇರಬೇಕು. ಪ್ಲೇಯರ್ ಎಕ್ಸ್ಟ್ರಾ ಕುಣಿಸಿ, ಅಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಯಾರು ಎದ್ದೇಳಬಾರ್ದು. ಅತ್ಯಂತ ರೋಚಕವಾದಂತಹ ಪಂದ್ಯ, ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ. ಶ್ರೀ ಸಾಯಿ ನೆಲಮಂಗಲ ಹಾಗೂ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಬನ್ನಿ ಜಲ್ದಿ. ಕಸ್ಟಮ್ಸ್, ಇದು ತಮಗೆ ಅಂತಿಮ ಕರೆ. ಕಸ್ಟಮ್ಸ್ ಹಾಗೂ ರಾಯಲ್ಸ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ. 2 ತಂಡಗಳಿಗಿದು ಅಂತಿಮ ಕರೆ.
ಏನೋ ಡಿಸ್ಕಷನ್ ಮಾಡ್ತಾರೆ. 24 ಕೋಚ್ ಡಿಸ್ಕಷನ್ ಮಾಡಂಗಿಲ್ಲ. 21 ಇನ್ ಫೇವರ್ ಆಫ್ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಒಂದೊಳ್ಳೆ ಕಂಬ್ಯಾಕ್ ಕೋಚ್ ಅವರು ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ. ದಾಳಿಯಲ್ಲಿ ಮಾದ ಚೆಂಡಕಲ್ಲ ಪ್ರಯತ್ನ, ಲೋಹಿತ್ ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್. ಕಬಡ್ಡಿಯಲ್ಲಿ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ, ಆದ್ರೆ ಕ್ಷಣಾರ್ಧದಲ್ಲಿ ಲೋಹಿತ್ನಿಂದ ಒಂದು ಅದ್ಭುತವಾದಂತಹ ಟ್ಯಾಕಲ್, ಚೆಂಡ್ ಟ್ಯಾಕಲ್ ನಿಂದ ಕನ್ವರ್ಟ್ ಆಗಿ ಅಷ್ಟು ವೇಗವಾಗಿ ಲೋಹಿತ್ ಅಲ್ಲಿ ಬ್ಯಾಕ್ ಹೋಲ್ಡ್ ಅನ್ನು ಮಾಡಿದ್ರು. 24-22 ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ರಾಷ್ಟ್ರೀಯ ಆಟಗಾರ ಕಿರಣ್ ಅದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಜಿದ್ದಿನ ಒಂದು ಕಾದಾಟವನ್ನು ನೋಡಬಹುದಾಗಿದೆ. ಕೊನೆಯ 4 ನಿಮಿಷಗಳು ಬಾಕಿ ಇದೆ. ಎರಡು ತಂಡದ ನಾಯಕರೇ ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕಿರಣ್ ಮಿಸ್ಟೇಕ್ ಮಾಡಿದ್ರು. ಇದು ಒಂದು ದೊಡ್ಡ ಮಿಸ್ಟೇಕ್. ಲೆಫ್ಟ್ ಕಾರ್ನರ್ ಹಾಗೂ ಲೆಫ್ಟ್ ಇನ್ ಜಾಗದಲ್ಲಿದ್ದಂತಹ ಇಬ್ಬರು ಶ್ರೇಷ್ಠ ಆಟಗಾರರು. 26-22 ರೈಡ್ನಲ್ಲಿ ಪರ್ಶು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ಟೋಟಚ್ಗಾಗಿ ಪ್ರಯತ್ನ, ಕವರ್ ಮೇಲೂ ಸಹ ಅಟ್ಯಾಕ್ ಮಾಡುವಂತಹ ಪ್ರಯತ್ನವನ್ನು ನಡೆಸಿಕೊಳ್ತಾ ಇದ್ದಾನೆ. ಕಿಕ್ ಬಂತು. ಒಂದು ಅದ್ಭುತವಾದಂತಹ ದಾಳಿ. ಸರ್ ಒಂದು ನಿಮಿಷ ಬದಲಾವಣೆ. ವೇಟ್ ತೀರ್ಪುಗಾರಿದ್ದಾರೆ, ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ನೀವು ಎಸ್ 26-23 26-23 3 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ಎಸ್ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದ. ಎರಡು ತಂಡದ ನಾಯಕರ ಗಮನಕ್ಕೆ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದ ಪರವಾಗಿ ಆಡಿದಂತಹ ಅನುಭವಿ ಆಟಗಾರ. 26-23 ಕೇವಲ 3 ಅಂಕದ ಅಂತರ ಮಾತ್ರ ಇದೆ. ದೇವು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ. ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಕೃಪಾ ಸಾಗರ್, ಕಿರಣ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು. ಅದರ ಸದುಪಯೋಗವನ್ನು ಸಹ ಕಿರಣ್ ರವರು ಬಳಸ್ಕೊಳ್ಳೋ ಒಂದು ಪ್ರಯತ್ನಕ್ಕೆ ಮುಂದಾದ್ರು. ಆದ್ರೆ ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಲಾಸ್ಟ್ 2 ಮಿನಿಟ್ಸ್ ಟು ಗೋ. 27-23 ರೈಡ್ನಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಪರ್ಶು ಅದ್ಭುತವಾದಂತಹ ಟಚ್ ಪಾಯಿಂಟ್ ಜೊತೆಯಲ್ಲಿ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. 27-25 27-25 ಪ್ರೇಕ್ಷಕರಿಂದ ಚೀತ್ಕಾರ ಚಪ್ಪಾಳೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಈ ಒಂದು ಪಂದ್ಯಕ್ಕೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಗೆದ್ದರೆ ಪ್ರಶಸ್ತಿಯ ಸುತ್ತಿಗಾರತೆಯನ್ನು ಪಡ್ಕೊಳ್ಬಹುದು. ಯಾವ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಡುತ್ತ? ಬನ್ನಿ ಜಲ್ದಿ. ಲೋಹಿತ ಶ್ರೀ ಸಾಯಿ ನೆಲಮಂಗಲ ತಂಡದ ಮಿಂಚಿನ ದಾಳಿಗಳ 6 ಆಟಗಾರ ನಡುವ. ಎಸ್ ವಾಟ್ ಎ ರೈಡ್. ಬೋನಸ್ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. 27 ಈಚ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಆಖರಿ ಮಿನಿಟ್ का खेल अभी बाकी है. 27-27 ವಾಟ್ ಅ ಮ್ಯಾಚ್. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಎಸ್ ವೇಟ್ ಸ್ಟ್ರಗಲ್ ಆಗಿದೆ. ಪರ್ಶೂಟ್ಗೆ ಅವಕಾಶ ಇಲ್ಲ. 28-27 ಸರ್ ಮಾಡಿ ಅಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಅಮೃತ್ ಸ್ಪೋರ್ಟ್ಸ್ ಕ್ಲಬ್. ರನ್ನಿಂಗ್ ಬೋನಸ್
ವಾಟ್ ಅ ರೈಡ್ ಲೋಹಿತ್ 28-28 ಸಮಬಲ ಹೋರಾಟದಲ್ಲಿ ಪಂದ್ಯ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕೃಪಾ ಸಾಗರ್ 28-28. ಈ ಬಾರಿ ಮನೋಜ ಎಂತ ಅದ್ಭುತವಾದಂತಹ ಟ್ಯಾಕಲ್. ಶ್ರೀ ಸಾಯಿ ನೆಲಮಂಗಲ ಒಂದೊಳ್ಳೆ ಡಿಫೆನ್ಸ್ ಮೂಲಕ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಮನೋಜ್ ಹಾಗೂ ಸಾಟ್ಕರಿಂದ ಒಂದೊಳ್ಳೆ ಚೆಂಡ್ ಟ್ಯಾಕಲ್. ಎಸ್, 2 ಅಂಕದ ರೋಚಕ ಜಯವನ್ನು ಸಾಧಿಸಿಕೊಂಡಿದ್ದಾರೆ ಶ್ರೀ ಸಾಯಿ ನೆಲಮಂಗಲ. ಬರ್ಲಿ ಒಂದು ಜೋರ ಚಪ್ಪಾಳೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಪಂದ್ಯವು ಸಹ ಇಲ್ಲಿ ಸಾಕ್ಷಿ ಆಗ್ತಾ ಇದೆ. ಸೂಪರ್ ಸಂಡೇಲಿ ಸೂಪರ್ ಆಗಿರೋ ಮ್ಯಾಚ್ ನಮ್ಮ ಪದ್ಮನಾಭ ನಗರದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ನಮ್ಮ ಕಬಡ್ಡಿಯ ಆಟಗಾರರು ಇಲ್ಲಿ ತೋರ್ಪಡಿಸಿದ್ದಾರೆ. ಅದು ಉತ್ತಮವಾದಂತಹ ಪ್ರದರ್ಶನ ನೋಡಿ ಗೆದ್ದು ಸೆಮಿಫೈನಲ್ಗೆ ಶ್ರೀ ಸಾಯಿ ನೆಲಮಂಗಲ ತಂಡ ಎಂಟ್ರಿಯನ್ನು ಪಡ್ಕೊಂಡಿದೆ. ಅತ್ಯಂತ ರೋಚಕ ಪಂದ್ಯದ ಜೊತೆಯಲ್ಲೇ ಶ್ರೀ ಸಾಯಿ ನೆಲಮಂಗಲ